5ನೇ ವಾರ್ಡಿನ ಸಿದ್ದಪ್ಪ ಬಡಾವಣೆಯ ನಿವಾಸಿಗಳು ಪುರಸಭೆ ಕಾರ್ಯಾಲಯದ ಮುಂದೆ ಮೂಲಭೂತ ಸೌಕರ್ಯ ನೀಡಿ ಎಂದು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳಾದಂತಹ ಉಮೇಶ್ ಅವರು ಹಾಗೂ ಅವರ ಸಿಬ್ಬಂದಿಗಳನ್ನು ಸ್ಥಳ ಪರಿಶೀಲನೆಗೆ ಹೋದ ವೇಳೆಯಲ್ಲಿ ಪುರಸಭೆಯವರು ಅಳವಡಿಸಿದ ಪೈಪ್ ಲೈನ್ ಅನ್ನು ಒಡೆದು ಪುರಸಭೆ ವತಿಯಿಂದ ಯಾವುದೇ ರೀತಿಯಲ್ಲಿ ಪರ್ಮಿಷನ್ ಕೊಟ್ಟಿರುವುದಿಲ್ಲ. ಅದಲ್ಲದೆ ಈ ಬಡಾವಣೆಯು ಅನಧಿಕೃತ ಬಡಾವಣೆ ಆಗಿರುತ್ತದೆ. ಆದರೂ ಸಹ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಪುರಸಭೆ ವತಿಯಿಂದ ನೀಡಿರುತ್ತೇವೆ ಎಂದು ಪುರಸಭೆ ಮುಖ್ಯಾಧಿಕಾರಿಗಳು ಉಮೇಶ್ ಅವರು ಸುದ್ದಿಗಾರರೊಂದಿಗೆ ತಿಳಿಸಿರುತ್ತಾರೆ. ಇದೇ ಸಂದರ್ಭದಲ್ಲಿ ಪುರಸಭೆ ಸಿಬ್ಬಂದಿಗಳಾದ ನೌಶಾದ್ ಹಾಗೂ ಕಿಶೋರ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ವರದಿ ನಾಗರಾಜ್. ಶಿಡಿ ಮುಖ್ಯಾಧಿಕಾರಿ ಪುರಸಭೆ ಹೊಳಲ್ಕೆರೆ. ಏನು ದಿನಾಂಕ 8/6/2026 ಸೋಮವಾರ ಮಧ್ಯಾಹ್ನ ಏನು ಪಟ್ಟಣದ ಸಿದ್ದಪ್ಪ ಬಡಾವಣೆಯಲ್ಲಿ ಅನಧಿಕೃತ ಬಡಾವಣೆಯಲ್ಲಿ ವಾಸವಾಗಿರುವಂತಹ ಸಾರ್ವಜನಿಕರು, ಅದರಲ್ಲಿ ಮುಖ್ಯವಾಗಿ ನಟರಾಜು ಮತ್ತು ರವಿ ಅನ್ನೋರು ಇತರೆ ಮಹಿಳೆಯರನ್ನು ಕರೆದುಕೊಂಡು ಬಂದು ಕಚೇರಿಗೆ ನಮಗೆ ರಸ್ತೆ ಮತ್ತು ಚರಂಡಿಯನ್ನು ಮಾಡಿಕೊಡಿ ಅಂತೇಳಿ ಏನು ಮನವಿಯನ್ನು ಸಲ್ಲಿಸಿದರು. ಅದಕ್ಕೆ ಅವರು ಪೂರ್ವಕವಾಗಿ ಸದ್ಯಕ್ಕೆ ಪುರಸಭೆಯಲ್ಲಿ ಯಾವುದೇ ಅನುದಾನ ಇಲ್ಲ, ಅನುದಾನ ಬಂದ ನಂತರ ನಾವು ಅದನ್ನು ನಿಯಮಾನುಸಾರ ರಸ್ತೆ ಮತ್ತು ಚರಂಡಿಯನ್ನು ಮಾಡಲಿಕ್ಕೆ ನಾವು ಕ್ರಮ ವಹಿಸ್ತೀವಿ. ತಾತ್ಕಾಲಿಕವಾಗಿ ನಾವು ಅದನ್ನು ಓಡಾಡಲಿಕ್ಕೆ ಪುರಸಭೆಯಿಂದ ನಾವು ಕ್ರಮ ವಹಿಸ್ತೀವಿ ಅಂತ ತಿಳಿಸಿದ್ವಿ. ಆದರೂ ಸಹ ಅವರು ಅದಕ್ಕೆ ಆ ಮಾತಿಗೆ ಒಪ್ಪಿ ವಾಪಸ್ ಹೋದಾದ ನಂತರ ನಟರಾಜ್ ಅನ್ನುವಂಥ ವ್ಯಕ್ತಿ ಸುಮಾರು ಒಂದು 8-10 ಜನನ ಕಚೇರಿಗೆ ಕರ್ಕೊಂಬಂದು ಅನಗತ್ಯವಾಗಿ ಪದಗಳ ಬಳಕೆ ಮಾಡಿ ನಾವು ಈಗಾಗಲೇ ಆ ಸಂಬಂಧಪಟ್ಟಂಥ ಜಾಗಕ್ಕೆ ಮತ್ತು ಆ ರಸ್ತೆಗೆ ಏನು ಹೋಟೆಲ್ ರಮೇಶನ ಪಕ್ಕದಲ್ಲಿರುವಂಥದ್ದು ಮಣ್ಣಿನ ರಸ್ತೆ ಏನಿದೆ, ಸುಮಾರು ವರ್ಷಗಳಿಂದ ಆ ಬಡಾವಣೆ ಪ್ರಾರಂಭವಾದ ದಿನದಿಂದ ಇಲ್ಲಿಯವರೆಗೂ ಸಹ ಅದು ಮಣ್ಣಿನ ರಸ್ತೆ ತುಂಬ ಗಟ್ಟಿಯಾಗಿರೋಂಥದ್ದು. ಅದು ಆದರೂ ಸಹ ಪುರಸಭೆಗೆ ಯಾವುದೇ ರೀತಿಯ ಗಮನಕ್ಕೆ ಬರದೆ ಏಕಾಏಕಿ ಯಾರೋ ಮಾತು ಕೇಳ್ಕೊಂಡು ಅದನ್ನು ರಸ್ತೆ ಪಕ್ಕದಲ್ಲಿ ಟ್ರಂಚ್ ಹೊಡೆದು ಆ ನೀರನ್ನು, ಮನೆಗಳ ನೀರನ್ನು ನಟರಾಜ್ ಎಂಬ ವ್ಯಕ್ತಿ ಅವ್ರ ಮನೆ ನೀರನ್ನು ಹೊರಗಡೆ ಕಳಿಸೋಕ್ಕೋಸ್ಕರವಾಗಿ ಅದನ್ನು ಪುರಸಭೆ ಗಮನಕ್ಕೆ ಬರದೆ ಟ್ರಂಚನ್ನು ಹೊಡೆದು ಮುಖ್ಯವಾಗಿ ನಮ್ಮ ಕುಡಿಯೋ ನೀರಿನ ವ್ಯವಸ್ಥೆ ಏನು ಪೈಪ್ಲೈನ್ ಇದೆ ಅದನ್ನು ಸಹ ಅದನ್ನು ಡ್ಯಾಮೇಜ್ ಮಾಡಿದ್ದಾರೆ. ಮುಖ್ಯವಾಗಿ ಏನು PWD ಅವರು ರಸ್ತೆ ಪಕ್ಕದಲ್ಲಿ ಡ್ರೈನ್ ಮಾಡಿದ್ದಾರೆ, ಆ ಡ್ರೈನಿಗೂ ಸಹ ಡ್ಯಾಮೇಜ್ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಸಹ ಪುರಸಭೆಗೆ ಯಾವುದೇ ವಿಚಾರವನ್ನು ಗಮನಕ್ಕೆ ತರದೆ ಅವರು ಮಾಡಿಕೊಂಡ್ರಂಥದ್ದು. ಜೊತೆಯಲ್ಲಿ ಅಲ್ಲಿ ಏನು ಟ್ರಂಚ್ ಹೊಡೆದಾರಲ್ಲ ಆ ಮಣ್ಣನ್ನು ರಸ್ತೆಗೆ ಹಾಕಿರೋಂಥದ್ದು, ಲೂಸ್ ಮಣ್ಣನ್ನು. ಆ ಲೂಸ್ ಮಣ್ಣನ್ನು ರಸ್ತೆಗೆ ಹಾಕಿರುವಂಥ ಸಂದರ್ಭದಲ್ಲಿ ಏನು ಮಳೆ ಬಂತಂದ್ರೆ ಅದು ಸಂಪೂರ್ಣವಾಗಿ ರೆಡಿ ಆಗ್ತಿದೆ. ಅವ್ರು ಮಾಡ್ಕೊಂಡ್ರಂಥ ತಪ್ಪಿಗೆ ಪುರಸಭೆಗೆ ನಮಗೆ ಈಗ ರಸ್ತೆ ಮತ್ತು ಚರಂಡಿ ಮಾಡಿಕೊಡಿ ಅಂತೇಳಿ ಈಗ ಬಂದು ನಮಗೆ ತಕ್ಷಣವೇ ನಮಗೆ ಈಗ ರಸ್ತೆ ಚರಂಡಿ ಆಗ್ಬೇಕಂತೇಳಿ ಅಲ್ಲಿ ಸಾರ್ವಜನಿಕರೆಲ್ಲ ಕರೆದುಬಂದು ಕಚೇರಿಯಲ್ಲಿ ಅವ್ಯಾಚ ಶಬ್ದಗಳಿಂದ ಕಚೇರಿ ಸಿಬ್ಬಂದಿಗಳಿಗೆ ಮತ್ತು ನಮಗೆ ಮಾತಾಡಿರೋಂಥದ್ದು. ಅದಕ್ಕೆ ಪೂರ್ವಕವಾಗಿ ನಿನ್ನೆ ಏನು ಅವರು ಕಚೇರಿಗೆ ಬಂದು ಏನು ಮನವಿಯನ್ನು ಸಲ್ಲಿಸಿ ಆದರೂ ಸಹ ನಮಗೆ ಕಚೇರಿಯಲ್ಲಿ ಏನು ಗಲಾಟೆ ಮಾಡೋಕ್ಕೆ ನಿಂತ್ಕೊಂಡ್ರು. ಆ ಸಂದರ್ಭದಲ್ಲಿ ನಾವು ಪೊಲೀಸಿಗೆ ಅವರಿಗೆ ಗಮನಕ್ಕೆ ತಂದ್ವಿ, ಹಿಂಗೆ ಅನಗತ್ಯವಾಗಿ ಕಚೇರಿಯಲ್ಲಿ ಹಿಂಗೆ ಸಿದ್ದಪ್ಪ ಬಡಾವಣೆಯವರು ಬಂದು ನಟರಾಜು ಮತ್ತು ಇತರರು ಬಂದು ಹಿಂಗೆ ಗಲಾಟೆ ಮಾಡ್ತಿದ್ದಾರೆ, ಹಿಂಗೆ ಬಂದು ಅವ್ರ ಬಗ್ಗೆ ನೀವು ಅವ್ರಿಗೆ ಇದನ್ನು ತೊಗೊಳ್ಳಿ, ಕ್ರಮ ಕಳ್ರಿ ಅಂತ ಹೇಳಿದಾಗ ಅವ್ರು ಬಂದು ತಕ್ಷಣವಾಗಿ ಇರೋಂಥ ವಿಚಾರಗಳನ್ನು ಅವ್ರ ಹತ್ರ ಮತ್ತು ನಮ್ಮ ಹತ್ರ ಚರ್ಚೆ ಮಾಡಿದರು. ನಾವು ಈಗಾಗಲೇ ರಸ್ತೆ ಮತ್ತು ಚರಂಡಿಯನ್ನು ದುರಸ್ತಿ ಮಾಡಲಿಕ್ಕೆ ಸುಮಾರು 20-25 ಲಕ್ಷ ಪುರಸಭೆಯ ಅನುದಾನ ಬೇಕಾಗ್ತದೆ. ಅದಕ್ಕೆ ಪುರಸಭೆಯಲ್ಲಿ ಅಷ್ಟೊಂದು ಅನುದಾನ ಖರ್ಚು ಮಾಡಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗ್ತಿಲ್ಲ. ಸರ್ಕಾರದಿಂದ ಈ ವರ್ಷದಲ್ಲಿ ಏನಾದರೂ ಅನುದಾನ ಬಿಡುಗಡೆ ಆದರೆ ಅದನ್ನು ನಿಯಮಾನುಸಾರ ಮಾನ್ಯ ಆಡಳಿತಾಧಿಕಾರಿಗಳು ಹಾಗೂ ಜಿಲ್ಲಾ ಉಪಾಧಿಕಾರಿಗಳಾದಂತಹ ಅವ್ರ ಗಮನಕ್ಕೆ ತಂದು ನಾವು ನಿಯಮಾನುಸಾರ ಕ್ರಮ ವಹಿಸ್ತೀವಿ ಅಂತ ನಾವು ಈಗಾಗಲೇ ಅವರಿಗೆ ತಿಳಿಸಿದ್ರೂ ಸಹ ಅನಗತ್ಯವಾಗಿ ಬೇರೆ ಯಾರ ಮಾತೆ ಕೇಳಿಕೊಂಡು ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಅವ್ಯಾಚ ಶಬ್ದಗಳಿಂದ ಅಸಮರ್ಥ ಮುಖ್ಯಾಧಿಕಾರಿ ಅಂತೇಳಿ ಏನು ಪದ ಬಳಕೆ ಮಾಡಿ ಈಗಾಗಲೇ ವರದಿ ಮಾಡಿಸಿದ್ದಾರೆ. ಅದರಲ್ಲಿ ಕಾಣದ ಕೈಗಳು ಅದಕ್ಕೆ ಸೇರ್ಕೊಂಡಿದ್ದಾರೆ. ಈ ಹಿಂದೆ ಇದ್ದಂತಹ ಏನು ಆಡಳಿತ ವ್ಯವಸ್ಥೆಯಲ್ಲಿ ಸುಮಾರು 1.5 ಕೋಟಿ 2.5 ಕೋಟಿ ಪುರಸಭೆಯಲ್ಲಿ ಅನುದಾನದ ಲಭ್ಯತೆ ಇದ್ದು ಆ ಕ್ರಿಯಾಯೋಜನೆಯನ್ನು ತಯಾರು ಮಾಡಬೇಕಾಗಿತ್ತು. ಆದರೆ ಅನುದಾನದ ಲಭ್ಯತೆ ಇಲ್ಲದಿದ್ದರೂ ಸಹ ಇವರು ಕ್ರಿಯಾಯೋಜನೆಗಳನ್ನು ತಯಾರು ಮಾಡಿ ಅನುಮೋದನೆ ಮಾಡಿ ಅವನ್ನೆಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಸಿ ಅದಕ್ಕೆ ಈಗ ಕಾಮಗಾರಿಯ ಬಿಲ್ ಮೊತ್ತವನ್ನು ಪಾವತಿಸಲಿಕ್ಕೆ ಪುರಸಭೆಯಲ್ಲಿ ಹಣದ ಕೊರತೆ ಇದೆ. ಆದರೂ ಸಹ ನಾವು ಸಾರ್ವಜನಿಕರ ಆಸ್ತಿ ತೆರಿಗೆಯನ್ನು ವಸೂಲಾತಿ ಮಾಡುವಂಥದ್ದು, ಜೊತೆಗೆ ನೀರಿನ ತೆರಿಗೆ ವಸೂಲಾತಿ ಮಾಡುವಂಥದ್ದು, ಇತರೆ ಯಾವುದೇ ರೀತಿಯ ಈಗ ಜಾಹೀರಾತು ಶುಲ್ಕವನ್ನು ವಸೂಲಿ ಮಾಡಿಕೊಂಡು ನಾವು ಈ ಅಭಿವೃದ್ಧಿ ಕೆಲಸಗಳಿಗೆ ಏನು ಈಗಾಗಲೇ ಮಾಡೋಗಿದ್ದಾರೆ ಅದನ್ನು ಬಿಲ್ ಮೊತ್ತವನ್ನು ನಾವು ಗುತ್ತಿಗೆದಾರಿಗೆ ನೀಡ್ತಾ ಬಂದಿದ್ದೇವೆ. ಜೊತೆಯಲ್ಲಿ
ನಮ್ಮ ಪುರಸಭೆಯಲ್ಲಿ ಸುಮಾರು 32 ಜನ ಹೊರಗುತ್ತಿಗೆ ನೌಕರದಾರರು ಇದ್ದಾರೆ. ಅವರಿಗೆ ಪುರಸಭೆ ನಿಧಿಯಿಂದಲೇ ವೇತನ ಮಾಡಬೇಕು. ಜೊತೆಯಲ್ಲಿ ಎಲೆಕ್ಟ್ರಿಕಲ್ ಏನು ಬೀದಿ ದೀಪಗಳ ನಿರ್ವಹಣೆ ಪುರಸಭೆ ನಿಧಿಯಿಂದಲೇ ಮಾಡಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಏನು ಸಿಬ್ಬಂದಿಗಳಿದ್ದಾರೆ ಅವರಿಗೂ ಸಹ ಪುರಸಭೆ ನಿಧಿಯಿಂದಲೇ ನಾವು ವೇತನವನ್ನು ಪಾವತಿ ಮಾಡಬೇಕು. ಜೊತೆಗೆ ಕಂಪ್ಯೂಟರ್ ಆಪ್ರೇಟರ್ಗಳೇನಿದ್ದಾರೆ ಅವರಿಗೂ ಸಹ ಪುರಸಭೆ ನಿಧಿಯಿಂದಲೇ ನಾವು ವೇತನನ ಪಾವತಿ ಮಾಡಬೇಕು. ಪೌರ ಕಾರ್ಮಿಕರುಗಳಿಗೆ ಏನು ಬೆಳಗಿನ ಉಪಹಾರ ಕೊಡ್ತಾಯಿದ್ವಿ ಅದನ್ನು ಸಹ ನಾವು ಪುರಸಭೆ ನಿಧಿಯಿಂದಲೇ ಇಷ್ಟೆಲ್ಲ ನಾವು ಪಾವತಿ ಮಾಡಬೇಕು. ಜೊತೆಗೆ ಕಚೇರಿಯಲ್ಲಿ ಇತರೆ ಕಾರ್ಯಕ್ರಮಗಳಿಗೆ ಪುರಸಭೆ ನಿಧಿಯಿಂದಲೇ ವೆಚ್ಚ ಮಾಡಬೇಕು. ರಾಷ್ಟ್ರೀಯ ಹಬ್ಬಗಳಿಗೂ ಇತರೆ ಪುರಸಭೆ ನಿಧಿಯಿಂದಲೇ ವೆಚ್ಚ ಮಾಡಬೇಕು. ಇಷ್ಟೆಲ್ಲ ಖರ್ಚು ವೆಚ್ಚಗಳಿದ್ದರೂ ಸಹ ನಾವು ತತ್ಕ್ಷಣಕ್ಕೆ ಸಾರ್ವಜನಿಕರು ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಯಾವುದೇ ರೀತಿ ಅನುದಾನವನ್ನು ಖರ್ಚು ಮಾಡಲಿಕ್ಕೆ ಪುರಸಭೆಯಲ್ಲಿ ಅನುದಾನದ ಕೊರತೆ ಇದೆ. ಆದರೂ ಸಹ ನಾವು ಅವರ ಮನವಿಗೆ ಸ್ಪಂದಿಸಿ ತಾತ್ಕಾಲಿಕವಾಗಿ ಸದ್ಯಕ್ಕೆ ನಾವು ನಮ್ಮ ತಾಂತ್ರಿಕ ಶಾಖೆಯ ಕಿರಿಯ ಅಭಿಯಂತರವರನ್ನು ಕರೆಸಿ ಈಗ ಸದ್ಯಕ್ಕೆ ಅವರಿಗೆ ಸುಗಮವಾಗಿ ಸಂಚಾರ ಮಾಡಲಿಕ್ಕೆ ಒಂದು ಅನುವು ಮಾಡಿಕೊಡಿ ಅಂತೇಳಿ ಅವರಿಗೆ ಸಾರ್ವಜನಿಕರ ಮುಂದೆನೂ ತಿಳಿಸಿದ್ವಿ. ಆದರೂ ಸಹ ಅವರು ಇಂಜಿನಿಯರ್ ಈಗಾಗಲೇ ಅಂದಾಜು ಮೊತ್ತವನ್ನು ತಯಾರು ಮಾಡಲಿಕ್ಕೆ ಅವರು ಕ್ರಮ ತಗೊಂಡಿದ್ದಾರೆ. ಅದು ಎಷ್ಟಾಗುತ್ತೋ ನೋಡಿಕೊಂಡು ಮುಂದೆ ಬರುವಂಥ ಅನುದಾನಕ್ಕೆ ಅನುಗುಣವಾಗಿ ನಾವು ಅದನ್ನು ಕಾಮಗಾರಿಗಳನ್ನು ಮಾಡಿಸೋಂಥದ್ದು ಜವಾಬ್ದಾರಿ ನಮ್ಮದಿದೆ, ನಾವು ಮಾಡ್ತೇವೆ. ಆದರೂ ಸಹ ನಮಗೆ ಈ ಪತ್ರಿಕೆಯಲ್ಲಿ ಏನು ಕನ್ನಡಪ್ರಭ ಮತ್ತು ಉದಯವಾಣಿ ಪತ್ರಿಕೆಯಲ್ಲಿ ಅಸಮರ್ಥ ಮುಖ್ಯಾಧಿಕಾರಿ ಅಂತ ಹೇಳಿ ಏನು ಪದ ಬಳಕೆ ಮಾಡಿದ್ದಾರೆ. ಖಂಡಿತವಾಗೂ ನಾನು ಆ ವ್ಯಕ್ತಿ ಆ ಅಧಿಕಾರ ನಾನಲ್ಲಿಲ್ಲ. ಸುಮಾರು 28 ವರ್ಷಗಳ ಕಾಲ ನಾನು ಸೇವೆ ಮಾಡ್ಕೊಂಬಂದಿದ್ದೀನಿ ಸ್ಥಳೀಯ ಸಂಸ್ಥೆಗಳಲ್ಲಿ. ಸಮರ್ಥವಾಗಿ ದಕ್ಷತೆಯಿಂದ ಸಾರ್ವಜನಿಕರಿಗೆ ಹತ್ತಿರವಾಗಿ ನಾನು ಸ್ಪಂದಿಸಿ ಎಲ್ಲ ನನ್ನ ಸಿಬ್ಬಂದಿಗಳನ್ನೆಲ್ಲ ನಾನು ವಿಶ್ವಾಸಕ್ಕೆ ತಗೊಂಡು ಉತ್ತಮ ರೀತಿಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿಬಿಟ್ಟು ಇದನ್ನು ಅಸಮರ್ಥ ಅಂತ ಏನು ಪದ ಬಳಕೆ ಮಾಡಿದ್ದಾರೆ, ಖಂಡಿತವಾಗೂ ನಾನು ಆ ರೀತಿಯ ವ್ಯಕ್ತಿ ಅಲ್ಲ. ನಾನು ಎಲ್ಲ ರೀತಿಯಲ್ಲೂ ಅನುದಾನ ಲಭ್ಯತೆ ಇದ್ದರೆ ಸಮರ್ಥವಾಗಿ ನಾನು ಅಧಿಕಾರವನ್ನು ಮಾಡ್ತೀನಿ. ಅನುದಾನ ಇಲ್ಲದ್ರೂ ತಾನೇ ಸಮರ್ಥವಾಗಿ ನಾನು ಅಧಿಕಾರವನ್ನು ಮಾಡಿ ನಾನು ಸಾರ್ವಜನಿಕರಿಗೆ ಹತ್ತಿರದಿಂದ ನಾನು ಸ್ಪಂದಿಸಿ ಎಲ್ಲ ರೀತಿಯಲ್ಲೂ ನಾನು ಸಹಕಾರ ನೀಡ್ತಾ ನಮ್ಮ ಪುರಸಭೆ ನಿಧಿಯ ಏನೋ ಸಾರ್ವಜನಿಕರಿಗೆ ಅನುಕೂಲತೆಗಳು ಮೂಲ ಸೌಲಭ್ಯಗಳು ಏನು ಬೇಕು ಅದನ್ನು ನಾನು ತಲುಪಿಸ್ತಾ ಬಂದಿದ್ದಾನಂತ ಹೇಳ್ತಾ ಈ ಮೂಲಕ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ.